ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರುವುದೊಂದು ಚಿಲ್ಲಿ ಚಿಕನ್ ಸೆಮಿ ಗ್ರೇವಿ. ಚಿಲ್ಲಿ ಚಿಕನ್ ಗ್ರೇವಿ ಸೆಮಿ ಗ್ರೇವಿ ಆಯಿತು, ಜಾಸ್ತಿ ಗ್ರೇವಿ ಇಲ್ಲದ ಸ್ವಲ್ಪ ಗ್ರೇವಿ ಆಯಿತು ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿ ಒಂದು 300 ಗ್ರಾಮ್ ಚಿಕನ್ ಕ್ಲೀನ್ ಮಾಡಿಟ್ಟಿದ್ದೀವಿ. ಈ ರೀತಿಯಲ್ಲಿ ಪೀಸ್ ಹಾಕಿಟ್ಟಿದ್ದೀವಿ. ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಒಂದು ಬೌಲ್, ಒಂದು 3 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಹಾಕೋಣ. ಈ ರೀತಿಯಲ್ಲಿ 3 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಹಾಕಿಟ್ಟಿದ್ದೀವಿ. 3 ಟೇಬಲ್ ಸ್ಪೂನು ಮೈದಾ ಹಿಟ್ಟು ಹಾಕಬೇಕು. 3 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಹಾಕಿಟ್ಟಿದ್ವಿ, ಅದೇ ಥರನೇ 3 ಟೇಬಲ್ ಸ್ಪೂನು ಮೈದಾ ಹಿಟ್ಟು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, 1/4 ಟೀ ಸ್ಪೂನು ಶುಗರ್ ಹಾಕಿ, 1/4 ಟೀ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕಿ, ಒಂದು ಮೊಟ್ಟೆ ವೈಟ್ ಹಾಕೋಣ. ವೈಟ್ ಪೋರ್ಷನ್ ಹಾಕಬೇಕು, ಎಲ್ಲೂ ಹಾಕಬೇಡ. ವೈಟ್ ಹಾಕಬೇಕು, ಎಲ್ಲೂ ಹಾಕಬೇಡ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ 1/4 ಟೀ ಸ್ಪೂನು. 1 ಟೀ ಸ್ಪೂನು ಸೋಯಾ ಸಾಸ್ ಹಾಕೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕೋಣ. ಸ್ವಲ್ಪ ನೀರು ಹಾಕಿ ಎಲ್ಲ ಚೆನ್ನಾಗಿ ಪೇಸ್ಟ್ ಥರನೇ ರೆಡಿ ಹಾಕಬೇಕು. ಚೆನ್ನಾಗಿ ಪೇಸ್ಟ್ ಹಾಕಿಟ್ಟಿದ್ದೀವಿ. ಇದು ಮಿಕ್ಸ್ ಎಲ್ಲ ಚಿಕನ್ലേക്ക് ಹಾಕೋಣ. ಚಿಕನ್ನಲ್ಲಿ ಹಾಕಿ ಎಲ್ಲ ಕೈ ಹಾಕಿ ಮಿಕ್ಸ್ ಹಾಕಬೇಕು. ಒಂದೆಲ್ಲ ಮಿಕ್ಸ್ ಹಾಕಿ ಚಿಕನ್ಲ ಹಾಕಿಟ್ಟಿದ್ದೀವಿ. ಇನ್ನು ಮೇಲೆ ಒಂದು 2 ಟೇಬಲ್ ಸ್ಪೂನು, 1.5 ಟೇಬಲ್ ಸ್ಪೂನು ಕಾರ್ನ್ಫ್ಲವರ್ ಹಾಕಿ ಗಟ್ಟಿ ಹಾಕಿಡಬೇಕು. ಚಿಕನ್ ಗ್ರೇವಿ ಥರನೇ ಇರಬಾರ್ದು, ಚೆನ್ನಾಗಿ ಗಟ್ಟಿಯಾಗಿರಬೇಕು. ಕೋಟಿಂಗ್ ಬೇಕಲ್ಲ, ಚಿಕನ್ಲೆಲ್ಲ ಕೋಟಿಂಗ್ ಗಟ್ಟಿಯಾಗಿರಬೇಕು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿ ಕೋಟಿಂಗ್ ಎಲ್ಲ ಆಗಿತ್ತು ನೋಡಿರಿ. ಈ ರೀತಿಯಲ್ಲಿ ಹಾಕಬೇಕು. ಬಿಸಿಯಾಗಿ ಆಯಿಲು ಚಿಕನೆಲ್ಲ ಫ್ರೈ ಹಾಕೋಣ. ಒಂದೊಂದು ಪೀಸ್ ಹಾಕಿ ಫ್ರೈ ಹಾಕಿಡಬೇಕು. ಈಗ ಚಿಕನೆಲ್ಲ ಫ್ರೈ ಆಗಿದೆ. ಚಿಕನೆಲ್ಲ ಈ ರೀತಿಯಲ್ಲಿ ಜ್ಯೂಸಿಯಾಗಿರಬೇಕು, ಸಾಫ್ಟಾಗಿ. ಹಾರ್ಡ್ ಹಾಕಬಾರ್ದು, ಜಾಸ್ತಿ ಫ್ರೈ ಹಾಕಬಾರ್ದು. ಈ ರೀತಿಯಲ್ಲಿ ಹಾಕಬೇಕು ನೋಡಿರಿ. ಇದು ಇನ್ನು ಗ್ರೇವಿಲಿ ಇನ್ನೂ ಕುಕ್ ಆಗುತ್ತೆ. ಈರುಳ್ಳಿ 2 ಕ್ಯಾಪ್ಸಿಕಮ್ ಈ ರೀತಿಯಲ್ಲಿ ಕಟ್ ಮಾಡಿಡಬೇಕು. ಚಿಕನ್ ಫ್ರೈ ಹಾಕಿ ಅದೇ ಆಯಿಲ್ ಬೇರೆ ಸ್ಟೌನ್ ಫ್ಲೇಮ್ ಜಾಸ್ತಿ ಹಾಕಿದ್ದು ಒಂದು ಫ್ರೈ ಹಾಕಿ. 5-6 ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ. 1 ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಕಟ್ ಮಾಡಿ ಇಡಂದ್ರೆ ಅದೇ ರೀತಿಯಲ್ಲಿ ಹಾಕಬೇಕು. ಇಲ್ಲಾಂದ್ರೆ ಈ ರೀತಿಯಲ್ಲಿ ಪೇಸ್ಟ್ ಹಾಕಿಡಬೇಕು. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಟೇಸ್ಟ್ ಇರುತ್ತೆ ಚಿಲ್ಲಿ ಚಿಕನ್ ಗ್ರೇವಿಲು. ಒಂದು ಫ್ರೈ ಹಾಕಿ ಚಿಕನ್ ಹಾಕೋಣ. ಚಿಕನ್ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಹಾಕೋಣ. ಜಾಸ್ತಿ ಸ್ಟವ್ ಜಾಸ್ತಿ ಕಡಿಮೆ ಉರಿಲು ಹಾಕಬೇಡ, ಜಾಸ್ತಿ ಹಾಕಿ ಚೆನ್ನಾಗಿ ಫ್ರೈ ಹಾಕಬೇಕು. ಚಿಕನ್ ಹಾಕಿ ಆದಮೇಲೆ ಮಸಾಲೆ ಹಾಕ್ಬೇಕು. ಚಿಲ್ಲಿ ಪೇಸ್ಟ್ ಹಾಕೋಣ. 2 ಟೇಬಲ್ ಸ್ಪೂನ್ ಟೊಮಾಟೊ ಸಾಸ್ ಹಾಕಿ, 2 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಹಾಕೋಣ. ಇದು ಚಿಲ್ಲಿ ಗ್ರೇವಿಯಲ್ಲೇ, ಅದಕ್ಕೆ ನಾನು ಬಿಸಿ ನೀರು 2 ಕಪ್ಪು ಬಿಸಿ ನೀರು ಹಾಕಿ, 2 ಟೀ ಸ್ಪೂನ್ ಕಾರ್ನ್ಫ್ಲವರ್ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಕಾರ್ನ್ಫ್ಲವರ್ ಮಿಕ್ಸ್ ನಮ್ಮದು ಗ್ರೇವಿಲಿ ಹಾಕಿ. ಈಗ ನಮ್ಮದು ಚಿಲ್ಲಿ ಗ್ರೇವಿ ಚಿಕನ್ ರೆಡಿ ಆಗಿದ್ದು ನೋಡಿರಿ, ಗಟ್ಟಿಯಾಗಿದ್ದು. ನಿಮ್ಗೆ ಗ್ರೇವಿ ಬೇಡ ಅಂದ್ರೆ ನೀರು ಹಾಕಬೇಡ, ಅವಶ್ಯಕ್ಕಿಲ್ಲ. ಸ್ವಲ್ಪ ನೀರು ಹಾಕಿ ಚಿಲ್ಲಿ ಗ್ರೇವಿಗೆ ಒಳ್ಳೆ ಟೇಸ್ಟ್. ಚಪಾತಿ, ಪರೋಟ, ರೈಸ್ನೆಲ್ಲ ವೆಜಿಟೇಬಲ್ ರೈಸ್ನೆಲ್ಲ ಒಳ್ಳೆ ಸೂಟ್ ಆಗ್ತದೆ. ಈ ರೀತಿಯಲ್ಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸಿನೂ ಶೇರ್ ಮಾಡಬೇಕು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು, എൻ്റെ ಕೈಯಲ್ಲಿ ಸ್ಪ್ರಿಂಗ್ ಆನಿಯನ್ ಇದೆಯಾ ಅಂದ್ರೆ ಅದು ಹಾಕಬೇಕು. ಈಗ ನಮ್ಮದು ಚಿಲ್ಲಿ ಚಿಕನ್ ಗ್ರೇವಿ ರೆಡಿಯಾಗಿತ್ತು. ಈಸಿ ಅಲ್ವಾ, ಜಾಸ್ತಿ ಕಷ್ಟ ಏನೂ ಇಲ್ಲ. ಸ್ವಲ್ಪ ಗ್ರೇವಿ ಬೇಕಂದರೆ ಈ ರೀತಿಯಲ್ಲಿ ಎಲ್ಲರೂ ಮಾಡಬೇಕು. ಇಲ್ಲಾಂದರೆ ಡ್ರೈ ಆಗಿ ನೀರು ಹಾಕಬೇಡ, ಆ ರೀತಿಯಲ್ಲಿ ಮಾಡಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸ್ನೂ ಶೇರ್ ಮಾಡಿ. ಎಲ್ಲರೂ ಟ್ರೈ ಮಾಡಬೇಕು. ಓಕೆ, ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಬಾಯ್.